ಕೇಳಣ್ಣ ಒಡಿಪಿಯಷ್ಟು ಕೇಳಣ್ಣ ಹೇಳಿದೆಯಷ್ಟು ಕೇಳಣ್ಣ ಒಡಿಪಿಯಷ್ಟು ಹೇಳಣ್ಣ ಬೇಕಾಬಿಟ್ಟಿ ಮಾಲೀಕರು ರಸ್ತೆ ಒತ್ತುವರಿ ಮಾಡಿ ದರ್ಪ ತೋರಿಸುತ್ತಿದ್ದಾರೆ ಅಂತ ವರ್ತಕರನ್ನು ಕಾನೂನು ಕುಣಿಕೆಗೆ ಒಳಪಡಿಸಿ ಎಂದು ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ಆಗ್ರಹ. ಜಗಳೂರು ಪಟ್ಟಣದ ಮೊಳಕಾಲ್ಮೂರು ಮಲ್ಪೆ ರಾಜ್ಯ ಹೆದ್ದಾರಿ ರಸ್ತೆ ಅಗಲೀಕರಣ 69 ಅಡಿ ಸಂಪೂರ್ಣ ಅಭಿವೃದ್ಧಿಯಾಗಬೇಕು ಎಂದು ಜಗಳೂರಿನ ವಿವಿಧ ಪ್ರಗತಿಪರ ಸಂಘಟನೆಗಳು ಮತ್ತು ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ವತಿಯಿಂದ ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಿಂದ ಬೃಹತ್ ಪ್ರತಿಭಟನೆ ಮೂಲಕ ಕಾಲ್ನಡಿಗೆ ಜಾಥಾ ತೆರಳಿ ಪಟ್ಟಣದ ಅಂಬೇಡ್ಕರ್ ವೃತ್ತದವರೆಗೆ ತೆರಳಿ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬಿಸಿಲಿನಲ್ಲಿಯೇ ಮತ್ತು ಮಳೆಯಲ್ಲಿಯೇ ಸುಮಾರು 4 ತಾಸುಗಟ್ಟಲೆ ಪ್ರತಿಭಟನೆಗಿಳಿದು ಪ್ರತಿಭಟನೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರುವಂತೆ ಆಗ್ರಹಿಸಿದರು. ಅಧಿಕಾರಿಗಳು ಕೇವಲ 30 ಅಡಿ 40 ಅಡಿ ಅಗಲೀಕರಣ ಮಾಡುವುದನ್ನು ವಿರೋಧಿಸಿ ಜಗಳೂರಿನಲ್ಲಿ ಬೃಹತ್ ಪ್ರತಿಭಟನೆ ಆರಂಭವಾಗಿದೆ ಎಂದು ಸಂಘಟನೆ ಮುಖಂಡ ರಸ್ತೆ ಅಗಲೀಕರಣ ಹೋರಾಟ ಸಮಿತಿ ಮುಖಂಡ ಆರ್ ಓಬಳೇಶ್ ಅವರು ಆಗ್ರಹಿಸಿದರು. ಹೋರಾಟಕ್ಕೆ ಮಣಿದ ಅಧಿಕಾರಿಗಳು ಒಂದು ವಾರದಲ್ಲಿಯೇ ರಸ್ತೆ ಅಭಿವೃದ್ಧಿ ಬಗ್ಗೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಭೆ ಕರೆದು ನಿರ್ಣಯಿಸಲಾಗುವುದು ಎಂದು ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ ಅವರು ಪ್ರತಿಭಟನಾಕಾರರ ಮನವಿಯನ್ನು ಸ್ವೀಕರಿಸಿ ಭರವಸೆ ನೀಡಿದ್ದಾರೆ. ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ವಕೀಲರ ಸಂಘದ ತಾಲೂಕು ಅಧ್ಯಕ್ಷ ಮರನಳ್ಳಿ ಬಸವರಾಜ್ ಹಾಗೂ ಸಂಘಟನೆ ಪ್ರಗತಿಪರ ಮುಖಂಡರಾದ ಜೆ ಮಾಲಿಂಗಪ್ಪ, ದಸಂಸ ಸಂಚಾಲಕ ಸತೀಶ್ ಮಲೆಮಾಚಿಕೆರೆ, ಧನ್ಯಕುಮಾರ್ ಎಚ್ಚಮೊಳೆ, ಅನಂತರಾಜ್, ಮಾದೇಳಿ ಮಂಜುನಾಥ್, ಭರಮಸಮುದ್ರ ಕುಮಾರ್, ಬಿಳನಳ್ಳಿ ರಾಜಪ್ಪ, ಇಂದಿರಾ, ಮಂಗಳ, ಸುಜಾತ, ತಿಪ್ಪೇಸ್ವಾಮಿ, ಲೋಕೇಶ್, ಸತ್ಯಮೂರ್ತಿ, ವಕೀಲರಾದ ಅಂಜಿನಪ್ಪ, ರುದ್ರೇಶ್, ಮಾಂತೇಶ್, ಸಣ್ಣೋಬಯ್ಯ ಸೇರಿದಂತೆ ವಿವಿಧ ಪ್ರಗತಿಪರ ಮುಖಂಡರುಗಳಾದ ಎಂ ರಾಜಪ್ಪ ವ್ಯಾಸನಹಳ್ಳಿ, ಅಂಬೇಡ್ಕರ್ ಪುತ್ಥಳಿ ಸಮಿತಿ ಅಧ್ಯಕ್ಷರಾದ ಪೂಜಾರ್ ಸಿದ್ದಪ್ಪ, ಇಂದ್ರಮ್ಮ, ಸುಜಾತಮ್ಮ ಸೇರಿದಂತೆ ಮುಂತಾದರು ಪ್ರಗತಿಪರ ಸಂಘಟನೆ ಮುಖಂಡರುಗಳು. ಬಿಲ್ಡಿಂಗ್ ಅಂತೆ ಬಿಲ್ಡಿಂಗ್, ಬಿಲ್ಡಿಂಗ್ ಅಂತೆ ಬಿಲ್ಡಿಂಗ್, ಬಿಲ್ಡಿಂಗ್ ಅಂತೆ ಬಿಲ್ಡಿಂಗ್, ಬೇಕೇ ಬೇಕು, ಬೇಕೇ ಬೇಕು. ಜಾಗ ಕೊಟ್ಟಿದ್ದು ಯಾರಪ್ಪ? ಜಾಗ ಕೊಟ್ಟಿದ್ದು ಯಾರಪ್ಪ? ಹೇಳಿದ್ದು 69 ಅಡಿ ಹೊಡಿತೀವಿ ಅಂತ ಹೇಳಿ ರಸ್ತೆನ ದೊಡ್ಡದಾಗಿ ಉದ್ಘಾಟನೆ ಮಾಡಿಬಿಟ್ರು. ನಾವು ಹೊಡಿತಾರೆ ಅಂತ ಸುಮ್ಮನೆ ಅದೇ ಪ್ಲೇಸ್ಮೆಂಟ್ ಮಾಡಿ ನೋಡಿ 15 ಅಡಿ ಅಂದರು. ಹೋಗಿ ಶಾಸಕರ ಮನೆಗೆ ಹೋಗಿ ಮನವಿನೂ ಕೊಟ್ಟಿದ್ವಿ. ನಾವು ಅವ್ರ ಗಮನಕ್ಕೆ ಇಳಿಸಿದ್ವಿ. ಪತ್ರಕರ್ತರೆಲ್ಲ ಪ್ರಚಾರನೂ ಮಾಡಿದ್ದಾರೆ, ಸೋಷಿಯಲ್ ಮೀಡಿಯಾದಾಗೆಲ್ಲ ನೋಡ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ. ಆಗೋದು ಎಲ್ಲ ಬಗದು ರಸ್ತೆ ಅರ್ಧ ಬಗದು ಒಂದ್ ಕಡೆಗೆ 20, ಒಂದ್ ಕಡೆಗೆ 32, ಒಂದ್ ಕಡೆಗೆ 50 ಹಂಗೆ ಮೊನ್ನೆ ಎಲ್ಲ ಸಂಘಟನೆಗಳು ನಾವು ಅಳತೆ ಮಾಡಿದ್ವಿ ಪ್ರತ್ಯಕ್ಷವಾಗಿ. ಅದೇ ರಸ್ತೆ 69 ಅಡಿ ಆಗ್ಬೇಕಂತ ಕೇಳ್ಕೊಂಡ್ರು ಸಹ 32 ಅಡಿ ಇದೆ. ಆಲ್ರೆಡಿ ಅಂಗಡಿಗಳೆಲ್ಲ ಸಂತೋಷ ಎಲ್ಲ ಎಳ್ಕೊಂಡು ಎಲ್ಲ ಬಿಲ್ಡಿಂಗ್ ಎಲ್ಲ ಉದ್ಘಾಟನೆ ಇವತ್ತು ಆಗ್ಬಿಡ್ತಿದ್ವು. ಅದಕ್ಕೋಸ್ಕರ ನಾವು ನಿಲ್ಲಿಸ್ಬಿಟ್ಟು ನಾವು ಜೇಸಿಬಿ ಮುಂದೆ ಕುತ್ಕೊಳ್ಳೋಕೆ ರೆಡಿ ಇದೀವಿ. ಎಲ್ಲ ಸಂಘಟನೆ ಜಗಳೂರು ಬಂದ್ ಮಾಡಿ, ಇಡೀ ಅಂಗಡಿಗಳೆಲ್ಲ ಬಂದ್ ಮಾಡಿ, ಜಗಳೂರೆಲ್ಲ ಬಂದ್ ಮಾಡಿ, ಸಾರ್ವಜನಿಕರೆಲ್ಲ ಕರ್ಕೊಂಡ್ಬಂದು ನಾವು ಇನ್ನೂ ಕೂಡಿಸಿ ಉಗ್ರವಾದ ಹೋರಾಟ ನಾವು ಮಾಡ್ಬೇಕಂತ ಅನ್ಕೊಂಡಿದೀವಿ. ಇವತ್ತಿನ ದಿನ ಅವ್ರ ಗಮನಕ್ಕೆ ತಂದು ಮಾಡಿದ್ರು ಸಹ ಅವ್ರು ಎಲ್ಲೂ ಇಲ್ಲ ಅಧಿಕಾರಿಗಳು. ಈ ಮಳೆನೇ ಬರಲಿ, ಚಳಿನೇ ಬರಲಿ, ಬಿಸಿಲೇ ಬರಲಿ, ಏನೇ ಬರಲಿ ನಾವು ಇಲ್ಲಿ ಬಿಟ್ಟು ಕದಲಲ್ಲ. ಜಿಲ್ಲಾಧಿಕಾರಿಗಳು ಕೂಡಲೇ ಬರ್ಬೇಕಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಎಲ್ಲ ಸಾರ್ವಜನಿಕರು ಸಹ ಕೇಳ್ಕೊಳ್ಳೋದಿದೆ. ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು. ಪೊಲೀಸ್ ಇಲಾಖೆ ಸಹ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗೂ ಹೊಡಿಬೇಕಾದಂತ ಮಳೆಗಳಿಗೆ ಕೇವಲ 32 ಅಡಿಗಳನ್ನು ಮಾತ್ರ ಹೊಡೆದಿದೆ. ಹಲವಾರು ಸಂಘಟನೆಗಳು ಸೇರಿ ನಾವು ಶನಿವಾರ ಏನು ಅಳತೆ ಮಾಡಿದಾಗ ಕೇವಲ 32 ಅಡಿ ಮಾತ್ರ ಪಟ್ಟಣ ಪಂಚಾಯತ್ ಇದೆ. ಹಾಗಾಗಿ